ಹಾಯ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಚಲೋ ಇರಂಗೆ ಗೊತ್ತೀನಿ ನೋಡ್ರಿ. ನಾಳೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಗ್ರೂಪ್ ಡಿದ. ಸೊ ಗ್ರೂಪ್ ಡಿ ಎಕ್ಸಾಮ್ ಹೋಗೋಕೆ ಮುಂಚೆ ಯಾವ ಡಾಕ್ಯುಮೆಂಟ್ಸ್ ಒಯ್ಬೇಕು, ಏನು ಮಾಡಬೇಕು ಏನು ಮಾಡಬಾರ್ದು, ಲಾಸ್ಟ್ ಮಿನಿಟ್ ಏನು ಓದಬೇಕು ಏನು ಬರೋದು, ಎಕ್ಸಾಮ್ ಹೆಂಗೆ ಅಟೆಂಡ್ ಮಾಡ್ಬೇಕು ಅನ್ನೋದನ್ನ ಸಿಂಪಲ್ ಭಾಳ ದೊಡ್ಡದಿಲ್ಲ ಸಣ್ಣ ವಿಡಿಯೋ ಮಾಡಿ ಹೇಳ್ಬಿಡ್ತೀನಿ. ಯಾಕಂದ್ರೆ ನೋಟಿಫಿಕೇಶನ್ ಸಿಗೋದು ದೊಡ್ಡ ವಿಡಿಯೋ ಇರ್ತಾವೆ, ಅಷ್ಟೆಲ್ಲ ನೋಡ್ಕೊಂತ ಟೈಮ್ ವೇಸ್ಟ್ ಮಾಡೋದು ಬೇಡ. ಸಿಂಪಲ್ ಡಾಕ್ಯುಮೆಂಟ್ಸ್ ಏನು ಬೇಕಪ್ಪ ಅಂದ್ರೆ ನಿಮ್ದು ಅಡ್ಮಿಟ್ ಕಾರ್ಡ್ ಮೇನ. ಅಡ್ಮಿಟ್ ಕಾರ್ಡ್ ಆದ್ರೂ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಅಡ್ಮಿಟ್ ಕಾರ್ಡ್ ಆದ್ರೂ ಮಸ್ಟ್ ಆ್ಯಂಡ್ ಕಂಪಲ್ಸರಿ ಅಡ್ಮಿಟ್ ಕಾರ್ಡ್ ನೀವು ಒಯ್ಲೇಬೇಕು. ಮತ್ತು ಅಡ್ಮಿಟ್ ಕಾರ್ಡ್ನ ನೀವು ಪ್ರಿಂಟ್ ಹಾಕ್ತಿರ್ತಿರಲಿಲ್ಲ, ಕಲರ್ ಬೇಕಾಗಿಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಸಾಕು. ಫಸ್ಟ್ ಟೈಮ್ ಯಾರು ಕನ್ಫ್ಯೂಷನ್ ಇರೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಾಕು. ಮತ್ತು ಅದ್ರ ಹಿಂದೆ 3 ಪೇಜ್ ಇರ್ತಾವಲ್ಲ, 1 ಪೇಜ್ ಸಾಕು. ಅಡ್ಮಿಟ್ ಕಾರ್ಡ್ ನಾವು 3-4 ಪೇಜ್ ಹಿಂದಿನ ಇರ್ತಾವೆ, ನೀವು ಅಲ್ಲಿ ಹೋದ್ರೂ ಕೂಡ ಅವ್ನು ಕಿತ್ತ ಒಗೆದು ಬಿಡ್ತಾರೆ. ಸೊ ಏನು ಫಸ್ಟ್ ಪೇಜ್ ಇರೋದ್ರಲ್ಲಿ ನಿಮ್ಮ ಫೋಟೋ ಇದ್ದಿದ್ದ ಅದೊಂದು ಪೇಜ್ ಸಾಕು. ಸುಮ್ಮನೆ ಅಲ್ಲಿ ಪ್ರಿಂಟ್ ಹಾಕೊಂಡು 50 ರೂಪಾಯಿ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಸಿಂಪಲ್ ಫಸ್ಟ್ ಪೇಜ್ ಇರುತ್ತಲ್ಲ ಅದಷ್ಟು ಸಾಕು. ಮತ್ತು ಅದನ್ನ ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಏನು ಬೇಕಪ್ಪ ಅಂತಂದ್ರೆ ನಿಮ್ದು ಆಧಾರ್ ಕಾರ್ಡ್. ಅಂದ್ರೆ ಯಾವುದೇ ಒಂದು ID ಪ್ರೂಫ್ ಆದ್ರೂ ಓಕೆ, ಬಟ್ ಬೆಟರ್ ಏನಪ್ಪ ಅಂತಂದ್ರೆ ಆಧಾರ್ ಕಾರ್ಡ್ ರೀ. ಆಧಾರ್ ಕಾರ್ಡ್ ಓಲ್ಡ್ ಫೋಟೋ ಐತಂದ್ರೆ ಎಕ್ಸ್ಟ್ರಾ ಯಾವ್ದು ಡಾಕ್ಯುಮೆಂಟ್ ರೀ, ಬಟ್ ಆಧಾರ್ ಕಾರ್ಡ್ ಇದ್ರೆ ಬೆಸ್ಟ್. ಯಾಕಂದ್ರೆ ಅಲ್ಲಿ ಆಧಾರ್ ಅಥೆಂಟಿಕೇಶನ್ ಮಾಡ್ತಿರ್ತಾರಲ್ಲ ಇದ್ರೆ ಬೆಸ್ಟ್. ಮತ್ತು ನಿಮ್ದು ಫಿಂಗರ್ ಸ್ಕ್ಯಾನ್ ಮಾಡ್ತಿರ್ತಾರೆ, ಸೊ ಫಿಂಗರ್ ಕ್ಲೀನ್ ಆಗಿರಲಿ, ಅದನ್ನ ಹಚ್ಕೋಬೇಡ್ರಿ. ಮೆಹಂದಿಗೆ ಹಚ್ಚಿರ್ತಾರಲ್ಲ ಅಂತೆಲ್ಲ ಆಲ್ಮೋಸ್ಟ್ ಹಚ್ಚಿರಿ ಫರ್ಕ್ ಬೀಳಂಗಿಲ್ಲ, ಬಟ್ ಬೆಟರ್ ಥಿಂಗ್ ಅದು ಹಚ್ಚಿಲ್ಲ ಅಂದ್ರೆ ಭಾಳ ಬೆಟ್ರ್. ಏನಪ್ಪ ಅಂದ್ರೆ ಬಟ್ಟಿಗೆ ಆಧಾರ್ ಅಂದ್ರೆ ಫಿಂಗರ್ ಸ್ಕ್ಯಾನ್ ಮಾಡ್ತಿರ್ತಾರಲ್ಲ ಹಚ್ಲಿಕ್ಕೆ ಅಂದ್ರೆ ಬೆಟ್ರ್. ಮತ್ತು ಅದು ಬಿಟ್ಟರೆ ಇನ್ನೊಂದು ಏನು ಕ್ಯಾರಿ ಮಾಡ್ಬೇಕಪ್ಪ ಅಂತಂದ್ರೆ ಫೋಟೋಸ್ ಭಾಳ ಇಂಪಾರ್ಟೆಂಟ್. ಎಕ್ಸಾಮ್ ಹೋಗಿಂತ ಮುಂಚೆ ಒಂದು ಫೋಟೋ ನಿಮ್ಗೆ ಅಡ್ಮಿಟ್ ಕಾರ್ಡ್ ಮೇಲೆ ಹಚ್ಚೋದಿರುತ್ತೆ, ಅದನ್ನ ಹಚ್ಚಿರಿ. ಮೊದಲೇ ಹಚ್ಕೊಂಡು ಹೋಗ್ರಿ. ಹಚ್ಕೊಂಡು ಹೋಗಿಲ್ಲ ಅಂದ್ರೆ ಕೂಡ ಅಲ್ಲಿ ಗಮ್ ಇರ್ತಾವ, ಅಲ್ಲಿ ನೀವು ಹಚ್ಬೋದು. ಬಟ್ ಬೆಟರ್ ಸೇಫ್ಟಿಗೆ ಹಚ್ಕೊಂಡು ಹೋಗ್ಬಿಡ್ರಿ. ಅಕಸ್ಮಾತ್ ಅಲ್ಲಿ ಇರಲಿಲ್ಲಪ್ಪ ಅಂತಂದ್ರೆ ಅವಾಗ ಸಮಸ್ಯೆ ಆಗೋದು ಬೇಡಲ್ಲ. ಹಾಗೆ ನಿಮ್ಮ ಹತ್ರ ಗಮ್ ಇತ್ತಂದ್ರೆ ಒಂದು ಕ್ಯಾರಿ ಮಾಡಿರಿ. ಯಾರೋ ಒಬ್ಬರು ನನ್ನಂಥವ್ರು ಇರ್ತಾರಲ್ಲ, ಗಮ್ ಹಚ್ಚಿರಂಗೆಲ್ಲ ಬಂದಿರ್ತಾರಲ್ಲ, ಅಲ್ಲಿ ಯಾರೋ ಅವ್ರು ಬಂದಿರಂದ್ರೆ ಅವ್ರಿಗೆ ಗಮ್ ಕೊಡ್ರಿ, ಅವ್ರಿಗೆ ಹೆಲ್ಪ್ ಆಗಲಿ. ಒಂದು ನಿಮ್ಮ ಹತ್ರ ಗಮ್ ಇತ್ತರ ಮನ್ಯಾಗ ಕ್ಯಾರಿ ಮಾಡಿರಿ, ಬ್ಯಾಗ್ನ ಇಟ್ಕೊಂಡು ಹೋಗ್ರಿ. ಏನು ಒಂದಿಷ್ಟು ಗಮ್ ಇನ್ನು ವಜ್ಜಾಗಂಗಿಲ್ಲ ಇಟ್ಕೊಂಡು ಹೋಗ್ರಿ. ಯಾರ್ಯಾರು ಅವಶ್ಯಕತೆ ಇದ್ರೆ ಅವ್ರಿಗೆ ಹೆಲ್ಪ್ ಮಾಡಿರಿ. ಇವಾಗ 3 ನಮಗೆ ಎಕ್ಸಾಮ್ಗೆ ಹೋಗ್ಬೇಕಾದ್ರು ಮೇನ್ ಡಾಕ್ಯುಮೆಂಟ್ಸ್. ಅದನ್ನ ಬಿಟ್ಟರೆ ನಿಮ್ಗೆ ಅಲ್ಲಿ ಒಳಗೆ ಯಾಕೆ ಬಿಡಂಗಿಲ್ಲ, ಬೆಲ್ಟ್ ಇಲ್ಲ ಹಾಕೋ ಬಿಡಂಗಿಲ್ಲ, ಏನೂ ಬಿಡಂಗಿಲ್ಲ. ಆಲ್ಮೋಸ್ಟ್ ಏನು ಒಯ್ದಿರಂಗಿಲ್ಲ, ಜಸ್ಟ್ ಏನು ಐತ್ರಿ ಹ್ಯಾಂಡ್ ಕರ್ಸಿಫ್ ಒಯ್ಬೋದು. ಮತ್ತು ನೀವು ರೊಕ್ಕ ಒಯ್ದಿದ್ರೆ ನೀವು ಕ್ಯಾಶ್ ಕ್ಯಾರಿ ಮಾಡ್ಬೋದು. ಒಳಗೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಸೆಂಟರ್ಗಳು ಕ್ಯಾಶ್ ಬಿಡ್ತಾರೆ, ಬಟ್ ಬೇರೆ ಸೆಂಟರ್ ನಾನು ಲಿಮಿಟ್ ಯಾವ ಎಕ್ಸಾಮ್ ಬರ್ದಿನಲ್ಲ, ಯಾವ ಸೆಂಟರ್ಗೆ ಹೋಗಿನಲ್ಲ ಅಲ್ಲೆಲ್ಲ ಕ್ಯಾಶ್ ಮಾತ್ರ ಎಲ್ಲ ಮಾಡ್ಯಾರ. ಕಾಯಿನ್ಸ್ ಎಲ್ಲ ಮಾಡಂಗಿಲ್ಲ, ಯಾಕಂದ್ರೆ ಕಾಯಿನ್ ಮೆಟಲ್ ಅಲ್ಲ, ಕಾಯಿನ್ ಎಲ್ಲ ಮಾಡಂಗಿಲ್ಲ. ಬಟ್ ನೀವು ನೋಡಿ ಕ್ಯಾರಿ ಒಳಗೆ ಇಟ್ಕೊಂಡು ಹೋಗ್ಬೋದು. ಆಲ್ಮೋಸ್ಟ್ ಜಾಸ್ತಿ ಕ್ಯಾರಿ ಮಾಡಲಿ ಅಂದ್ರೆ ಬೆಟ್ರ್. ಫೋನ್ ಎಲ್ಲ ಹೊರಗೆ ಇಟ್ಟಿರ್ತೀರಿ. ಮತ್ತು ಭಾಳ ವಸ್ತುಗಳು ಹೆವಿ ನಿಮ್ಗೆ ಭಾಳ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ, ವಸ್ತುಗಳು ಭಾಳ ಕಾಸ್ಟ್ಲಿ ವಸ್ತುಗಳು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಸುಮ್ ಹೊರಗೆ ಬ್ಯಾಗ್ನ ಇಟ್ಕೋಬೇಕು. ಆಲ್ಮೋಸ್ಟ್ ಬ್ಯಾಗ್ ಸೇಫ್ಟಿ ಇದ್ರೂ ಇರ್ತಾವೆ, ಇರ್ಲಿಕ್ಕಿರಲ್ಲ. ಕ್ಯಾಮ್ರಾ ಅಂತ ಅದಾವಂತಾರ, ಬಟ್ ನಿಮ್ಮ ಬ್ಯಾಗ್ ಮಿಸ್ ಆದ್ರೆ ಹೋಗಿ ಕ್ಯಾಮ್ರಾ ತೊಗೊಂಡು ಚೆಕ್ ಮಾಡಿ ಪೊಲ್ಯೂಷನ್ ಹೋಗಿ FIR ಮಾಡಿ ಅಷ್ಟೆಲ್ಲ ತ್ರಾಸಲ್ಲ. ಸೊ ಆದಷ್ಟು ಹೆವಿ ವಸ್ತು ಕ್ಯಾರಿ ಮಾಡಬೇಡ್ರಿ. ಹೆವಿ ಅಂತೀರಿ ಕಾಸ್ಟ್ಲಿ ವಸ್ತುಗಳು ಮೊಬೈಲ್ ಇದ್ರೂ ಕ್ಯಾರಿ ಮಾಡಲೇಬೇಕು, ಅದನ್ನ ಆಪ್ಷನ್ ಇಲ್ಲ ಬೇರೆ. ಜಾಸ್ತಿ ಹೆವಿ ವಸ್ತುಗಳು ಕ್ಯಾರಿ ಮಾಡಬೇಡ್ರಿ. ಓಕೆ, ಇದು ಎಕ್ಸಾಮ್ಗೆ ಹೋಗೋಕ್ಕಿಂತ ಇರುವಂಥ ಪ್ರಿಕಾಷನ್ಸ್. ಅಂದ್ರೆ ಏನದು, ಏನು ಒಯ್ಬೇಕು ಒಯ್ಬಾರ್ದು ಅಷ್ಟೇ. ಇವಾಗ ಎಕ್ಸಾಮ್ ಬಗ್ಗೆ ಮಾತಾಡೋಂಥ. ನಾಳೆ ಎಕ್ಸಾಮ್ ಐತಿ, ಎಕ್ಸಾಮ್ದಾಗ ಹೆಂಗೆ ಅಟೆಂಡ್ ಮಾಡ್ಬೇಕು, ಏನು ಮಾಡ್ಬೇಕು ಅಂತೀರಿ ನೋಡ್ರಿ. ಎಕ್ಸಾಮ್ಗೆ ಹೋಗಿ ಕೂತ್ಕೊಳ್ಳೆ ಫಸ್ಟ್ ಸ್ವಲ್ಪ ಟೈಮ್ ಇರುತ್ತೆ. ಸಾಧ್ಯ ಆದ್ರೆ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಸಾಧ್ಯ ಆದ್ರೆ ಏನು ಮಾಡ್ರಿಪ್ಪ ಅಂತಂದ್ರೆ, ಏನು ರಫ್ ಶೀಟ್ ಕೊಡ್ತಾರಲ್ಲ, ರಫ್ ಶೀಟ್ ಕೊಟ್ಟು ಒಂದು 5-10 ನಿಮಿಷ ಮೊದಲು ಕೊಟ್ಟಿರ್ತಾರೆ. ರಫ್ ಶೀಟ್ ಕೊಟ್ಟ ತಕ್ಷಣ ನಿಮಗೆ ಸಾಧ್ಯ ಆದ್ರೆ ಡೋಂಟ್ ರಿಸ್ಕ್. ಓಕೆ, ಜಸ್ಟ್ ABCD ಅಲ್ಫಾಬೆಟ್ಸ್ ಇರ್ತಾವಲ್ಲ, ನಿಮಗೆ ಕೋಡಿಂಗ್ ಡಿಕೋಡಿಂಗ್ ಟಫ್ ಆಗ್ತಿತ್ತು, ಲೆಟರ್ಗಳ ನಂಬರ್ ನೆನಪಿರಂಗಿಲ್ಲಪ್ಪ, ಯಾವ ಲೆಟರ್ ಎಷ್ಟೇ ನಂಬರ್ ಅನ್ನೋದು ನೆನಪಿರಂಗಿಲ್ಲಪ್ಪ ಅಂತಂದ್ರೆ ನೀವೇನು ಮಾಡ್ರಿ, ಜಸ್ಟ್ ಒಂದು ಕೆಲಸ ಮಾಡ್ರಿ. ಏನು ಕೆಲಸಪ್ಪ ಅಂತಂದ್ರೆ ಆ ರಫ್ ಶೀಟ್ ಕೊಡ್ತಾರಲ್ಲ ಸ್ಟಾರ್ಟ್ ಆಗಿಂತ ಮುಂಚೆ ಒಂದ್ಸಲ ಬರ್ಬಿಡ್ರಿ. ABCD FJHIJKLM ಎಮ್ ಏನು ಬರೀತಿರ್ಲಿಲ್ಲ, ಏನು ವಾಪಸ್ ಇಲ್ಲಿ ಸ್ಟಾರ್ಟ್ ಮಾಡಿಬಿಡ್ರಿ. ಎನ್ನ ಇಲ್ಲಿ ABCD FJHIJKLM ಎಮ್ ಇಲ್ಲಿ ಎಂಡ್ ಆಗುತ್ತಲ್ಲ, 13th ಏನಂತ ಎಂಡ್ ಆಗುತ್ತಾ, ಹಾಫ್ ಇರುತ್ತಲ್ಲ, ಹಾಫ್ ಮೇಲೆ ಹಾಫ್ ಕೆಳಗೆ. ಸೊ ಎಮ್ ಆದ್ಮೇಲೆ ಎನ್ ಇಲ್ಲಿ ಬರಿಬೇಡ್ರಿ. ಎನ್ ಇದ್ದಿದ್ದನ್ನ ಜಸ್ಟ್ ಅದ್ರ ಕೆಳಗೆ ಬರ್ರಿ. ಎಮ್ ಆದ್ಮೇಲೆ ಕೆಳಗೆ NOPQRSTUWXZ ಅಂದ್ರೆ A ಕೆಳಗೆ Z ಬರ್ಬೇಕು, B ಕೆಳಗೆ Y ಬರ್ಬೇಕು. ಅಂದ್ರೆ ಆಪೋಸಿಟ್ ಲೆಟರ್ಸ್ ಕೂಡ ನಿಮ್ಗೆ ಅಲ್ಲೇ ಗೊತ್ತಾಗ್ತಾವ. ಆಪೋಸಿಟ್ ಲೆಟರ್ಸ್ ಗೊತ್ತಾಗ್ತಾವ, ಅದ್ರ ಮೇಲೆ ನಂಬರ್ ಬರೀರಿ, ಅದ್ರ ಕೆಳಗೆ ನಂಬರ್ ಬರ್ಕೋರಿ, ನಿಮ್ಗೆ ಅಲ್ಲಿ ಯೂಸ್ ಆಗುತ್ತಾ. ಸಾಧ್ಯವಾದ ಬರ್ರಿ, ಇಲ್ಲ ಏನು ಮಾಡಕ್ಕೆ ಬರಂಗಿಲ್ಲ. ಇನ್ನು ಸ್ಕ್ವೇರ್ ನಂಬರ್ಸ್ ನಿಮ್ಗೆ ಗೊತ್ತಿರುತ್ತೆ. ಸ್ಕ್ವೇರ್ ನಂಬರ್ ಕಂಡು ಹಾಕೊಂಡು ಟ್ರಿಕ್ ಎಲ್ಲ ವಿಡಿಯೋ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಟ್ರಿಕ್ಸ್ ಮ್ಯಾಥಮೆಟಿಕ್ಸ್ ಎಲ್ಲ ವಿಡಿಯೋ ಮಾಡೀನಿ. ಮತ್ತು ಅದು ನಮ್ಗೆ ಗೊತ್ತೈತಿ. ಈ ಸಲ ನಂಗೆ ಜಾಸ್ತಿ ಎಕ್ಸಾಮ್ದು ಪ್ರಿಪ್ರೇಷನ್ಗೆ ಜಾಸ್ತಿ ಟೆಸ್ಟ್ಗಳು ಮಾಡೋಕ್ಕಾಗಿಲ್ಲ. ಎಷ್ಟಾಗಿದೆ ಎಷ್ಟು ಮಾಡೀನಿ, ಬಟ್ ಏನೋ ಸಮಸ್ಯೆಗಳು ಇಲ್ಲಿ ಬಿಡ್ರಿ. ಆ್ಯಂಡ್ ಇವತ್ತು ಫ್ರೆಂಡ್ಶಿಪ್ ಡೇ ಎಲ್ಲ, ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್, ಎಲ್ಲರೂ ಖುಷಿ ಅನ್ಕೊತೀನಿ. ಮತ್ತು ಎಕ್ಸಾಮ್ ಹೋಗಿಂತ ಮುಂಚೆ ಒಂದು ನೆನಪಿರಲಿ, ಎಕ್ಸಾಮ್ ಅಟೆಂಡ್ ಮಾಡ್ತಿರ್ತೀರಿ. ಓಕೆ, ಮೊದಲು ಎಕ್ಸಾಮ್ ಬಗ್ಗೆ ಹೇಳ್ಬಿಡ್ತೀನಿ, ಅಟೆಂಡ್ ಹೆಂಗೆ ಮಾಡ್ಬೇಕು ಏನು ಮಾಡ್ಬೋದು ಅಂತೀರಿ. ಫಸ್ಟ್ ಎಕ್ಸಾಮ್ ಸೆಂಟರ್ಗೆ ಹೋಗಿ ಕೂತ್ಕೊಳ್ಳಿ. ಫಸ್ಟ್ ಏನು ಕೆಲಸ ಮಾಡ್ರಿಪ್ಪ ಅಂತಂದ್ರೆ, ಓಪನ್ ಆಗುತ್ತಲ್ಲ ಆ ತಕ್ಷಣ ನಿಮಗೆ ಯಾವ ಸೆಕ್ಷನ್ ಈಸಿ ಅನ್ಸುತ್ತಲ್ಲ, ನನ್ನ ಪ್ರಕಾರ ಸೈನ್ಸ್ ಅಟೆಂಡ್ ಮಾಡಿರಿ. ಫಸ್ಟ್ ಸೈನ್ಸ್ ಅಟೆಂಡ್ ಮಾಡಿರಿ, ಆಮೇಲೆ GK ಅಟೆಂಡ್ ಮಾಡಿರಿ, ಆಮೇಲೆ ರೀಸನಿಂಗ್ ಹೋಗ್ರಿ, ಲಾಸ್ಟಿಗೆ ಮ್ಯಾಥ್ಸ್ ಹೋಗ್ರಿ. ಇಲ್ಲ ಓಕೆ, ಇದು ನನ್ನ ಪ್ರಕಾರ ಬೆಸ್ಟ್ ಸ್ಟ್ರಾಟಜಿ. ಯಾಕಪ್ಪ ಅಂತಂದ್ರೆ ನಿಮ್ದು ಏನು ಟೈಮ್ ಇರುತ್ತಲ್ಲ ನೋಡಿರಿ, GK ಒಳಗೆ ಹೆಂಗಿರುತ್ತಾ, ಆನ್ಸರ್ ಗೊತ್ತೈತಿ, ಆನ್ಸರ್ ಗೊತ್ತಿಲ್ಲ, ಗೊತ್ತಿದ್ರೆ ಟಿಕ್ ಮಾಡ್ತೀರಿ, ಗೊತ್ತಿಲ್ಲ ಅಂದ್ರೆ ಬಿಟ್ಟು ಬಿಡ್ತೀರಿ. ಹಾಗೆ ಸೇಮ್ ಸೈನ್ಸ್ ಒಳಗು ಆನ್ಸರ್ ಗೊತ್ತೈತಿ, ಆನ್ಸರ್ ಗೊತ್ತಿಲ್ಲ, ಗೊತ್ತಿದ್ರೆ ಟಿಕ್ ಹಾಕ್ತೀರಿ, ಗೊತ್ತಿಲ್ಲ ಅಂದ್ರೆ ಬಿಟ್ಟು ಬಿಡ್ತೀರಿ.
ಬೆಸ್ಟ್ ಅಲ್ಲ. ಸೊ ಅದು ಅಕಸ್ಮಾತ್ ನೀವೇನಾರ ಮ್ಯಾಥ್ಸ್ ರೀಸನಿಂಗ್ ಹಂಗಿಲ್ಲ, ಅಲ್ಲಿ ನೀವು ಸಾಲ್ವ್ ಮಾಡ್ತಾ ಕುಂದಿರ್ಬೇಕು. ಸಾಲ್ವ್ ಮಾಡಿದ್ಮೇಲೆ ಆನ್ಸರ್ ಬರ್ಬಹುದು, ಬರ್ದೇನೂ ಇರ್ಬೋದು. ಬಂದಂದ್ರೆ ಬೆಸ್ಟ್ ಟೇಕ್ ಹಾಕಿಬಿಡ್ತೀರಿ, ಬಟ್ ಬರ್ದೇನೂ ಇರ್ಬೋದು. ಅವಾಗ ಏನಾಗುತ್ತಾ, ನಿಮ್ದು ಟೈಮ್ ವೇಸ್ಟ್ ಆಗುತ್ತಾ. ಸೊ ಬೆಸ್ಟ್ ಸ್ಟಾರ್ಟಿಂಗ್ GK ಸೈನ್ಸ್ ಮಾಡ್ರಿ, ಆಮೇಲೆ ರೀಸನಿಂಗ್ ಮಾಡ್ರಿ, ಲಾಸ್ಟ್ಗೆ ಮ್ಯಾಥ್ಸ್ ಕೊಡ್ರಿ. ಮತ್ತು ನೀವು ರೀಸನಿಂಗ್ ಹಾಕೋದಿಲ್ಲ, ನಾವು ಫಸ್ಟ್ ಮ್ಯಾಥ್ಸ್ ಮಾಡ್ತೀನಿ, ನನ್ನ ಮ್ಯಾಥ್ಸ್ ಸ್ಟ್ರಾಂಗ್ ಐತಿ, ನನ್ನ ರೀಸನಿಂಗ್ ಸ್ಟ್ರಾಂಗ್ ಐತಿ, ನಾವು ಫಸ್ಟ್ ಮ್ಯಾಥ್ಸೇ ಮಾಡ್ತೀನಿ ಅನ್ನೋ ನೀವು ಇದ್ರಿ ಅಂದ್ರೆ ಒಂದು ಏನಪ್ಪ ಬೆಟರ್ ಅಂದ್ರೆ ಮಾಡ್ರಿ, ನಂದೇನು ಸಮಸ್ಯೆ ಇಲ್ಲ. ನಿಮ್ಗೆ ಇಷ್ಟ ಆದ್ರೆ ನೀವು ಮಾಡ್ಬೋದು. ಬಟ್ ಮಾಡೋವಾಗ ಒಂದು ನೆನಪಿರಲಿ, ನಿಮ್ಗೆ ಅದೇನಿರುತ್ತಲ್ಲ, ಯಾವುದೇ ಒಂದು ಕ್ವಶನ್ ಬಂದ ಕೂಡಲೇ ಟಫ್ ಅನಿಸ್ತಂದ್ರೆ, ಇಲ್ಲ ಟೈಮ್ ಜಾಸ್ತಿ ತೊಗೋಬೋದು ಅನಿಸ್ತಂದ್ರೆ, ಆ ಮೂಮೆಂಟ್ ಯಾವ ಕ್ವಶನ್ ಸ್ಕಿಪ್ ಮಾಡ್ರಿ. ಇಲ್ಲ ನಾ ಕ್ವಶನ್ ಮಾಡ್ತೀನಿ, ನೀವೇನಾರು ಕೂತು ನಿಮ್ಮ ಟೈಮಲ್ಲಿ ಏನಾರು ವೇಸ್ಟ್ ಮಾಡಿದ್ರಿಪ್ಪ ಅಂತಂದ್ರೆ ಎಕ್ಸಾಮ್ನ ಕೊನೆಗೆ ನಿಮ್ದು ಟೈಮ್ಗೆ ಶಾರ್ಟೇಜ್ ಆಗ್ಬೋದು. ಸೊ ಟೈಮ್ನ ಮ್ಯಾನೇಜ್ಮೆಂಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಸೊ ನನ್ನ ಪ್ರಕಾರ ಬೆಸ್ಟ್ ಅಂದ್ರೆ, ನಂದು ಮ್ಯಾಥ್ಸ್ ಐತಿ, ಬಟ್ ನಾ ಯಾವತ್ತು ಇಲ್ಲಿವತ್ತನ ಯಾವ ಎಕ್ಸಾಮ್ದು ಮ್ಯಾಥ್ಸ್ ಫಸ್ಟ್ ಅಟೆಂಡ್ ಮಾಡಿಲ್ಲ. ನಾ ಫಸ್ಟ್ ಹೋಗೋದು GK. NTPC ಅಂತೂ ಮಿಕ್ಸ್ ಇರ್ತಾವೆ, ಏನು ಮಾಡಕ್ಕೆ ಬರಂಗಿಲ್ಲ. ಬಟ್ ಏನಿರ್ತೈತಿಲ್ಲ, ಫಸ್ಟ್ GK, ಆಮೇಲೆ ಸೈನ್ಸ್, ಆಮೇಲೆ ರೀಸನಿಂಗ್, ಆಮೇಲೆ ಮ್ಯಾಥ್ಸ್. ಇದು ಬೆಸ್ಟ್ ಮೆಥಡ್ ನನ್ನ ಪ್ರಕಾರ. ಯಾಕಂದ್ರೆ ಎಲ್ಲ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ, ನಿಮ್ಗೆ ಕೆಲವೊಂದು ಕ್ವಶನ್ಸ್ ಇರ್ತಾವ, ಕನ್ಫ್ಯೂಷನ್ ಇರ್ತಾವ. ಓಕೆ, ನನಗೆ ಇದು ಆನ್ಸರ್ ಗೊತ್ತೈತಿ, ನನಗೆ ಇದು ಆನ್ಸರ್ ಗೊತ್ತಿಲ್ಲ. ಆನ್ಸರ್ ಗೊತ್ತೈತಿ, ಹಾಕ್ಲೋಡ ಕನ್ಫ್ಯೂಷನ್ ಇರುತ್ತೆ. ನಾ ಏನು ಹೇಳ್ತೀನಪ್ಪ ಬೆಸ್ಟ್ ಅಂದ್ರೆ, ಅದಕ್ಕೆ ನೀವು ಆನ್ಸರ್ ಮಾಡಕ್ಕೆ ಹೋಗ್ಬೇಡ್ರಿ. ನಿಮಗೆ ಸ್ಟಾರ್ಟಿಂಗ್ ಡೌಟ್ ಇರ್ತೈತಲ್ಲ, ಫಸ್ಟ್ ಏನು ಹಾಕ್ತಿರ್ತಿರ್ಲಿಲ್ಲ, ಡೌಟ್ ಇದ್ದಿದ್ದು ಟಿಕ್ ಮಾಡಕ್ಕೆ ಹೋಗ್ಬೇಡ್ರಿ. ಏನು ಮಾಡ್ರಿ ಗೊತ್ತನ, ಜಸ್ಟ್ ನಿಮಗೆ ಆನ್ಸರ್ ಗೊತ್ತಿತ್ತು ಟಿಕ್ ಹಾಕ್ತಿರಿ, ಪರ್ಫೆಕ್ಟ್ ಇತ್ತಂದ್ರೆ. ಗೊತ್ತಿಲ್ಲಪ್ಪ ಅಂತಂದ್ರೆ ಟಿಕ್ ಔಟ್ ಮಾಡೋ ಅವಶ್ಯಕತೆ. ಜಸ್ಟ್ ಮಾರ್ಕ್ ಫಾರ್ ರಿವ್ಯೂ ಮಾಡ್ರಿ, ಮಾರ್ಕ್ ಫಾರ್ ರಿವ್ಯೂ ಮಾಡಿ ನೆಕ್ಸ್ಟ್ ಮಾಡ್ಕೊಂತ ಹೋಗ್ರಿ. ಆದರೆ ಯಾವ ಕ್ವಶನ್ ಬರ್ತಾವಲ್ಲ, ಡೌಟ್ ಐತೆ ಅನ್ನೋ ಕ್ವಶನ್ಸ್, ಅವನ್ನ ಮಾರ್ಕ್ ಫಾರ್ ರಿವ್ಯೂ ಮಾಡ್ಕೊಂತ ಹೋಗ್ರಿ. ಮಾಡ್ಕೊಂಡು ಹೋದ್ಮೇಲೆ ಕೊನೆಗೆ ಟೈಮ್ ಇರ್ತೈತಲ್ಲ, ಅವಾಗ ನೋಡ್ರಿ ಎಷ್ಟು ಅಟೆಂಪ್ಟ್ ಆಗ್ಯಾವ್ತೀರಿ. ನಿಮ್ದು ಏನಾರ ಅಟೆಂಪ್ಟ್ ಚಲೋ ಇತ್ತು, ಎಷ್ಟು ಚಲೋ ಅಟೆಂಪ್ಟ್ ಅನ್ನೋದು ಕೂಡ ಹೇಳ್ತೀನಿ. ಫಸ್ಟ್ ಕೇಳ್ರಿ ಅಟೆಂಪ್ಟ್ ಎಷ್ಟು ಅನ್ನೋದು ಹೇಳ್ತೀನಿ ನೆಕ್ಸ್ಟ್. ಬಟ್ ನಿಮ್ಗೆ ಏನಾರ ಚಲೋ ಅಟೆಂಪ್ಟ್ ಆಗೈತೆ ಅನ್ನೋಗಿತ್ತಂದ್ರೆ ಅವ್ನು ಮಾಡೋ ಅವಶ್ಯಕತೆ ಇಲ್ಲ. ಅಟೆಂಪ್ಟ್ ಚಲೋ ಆಗಿತ್ತಂದ್ರೆ, ಇಲ್ಲ ನಾನು ಅಟೆಂಪ್ಟ್ ಕಡಿಮೆ ಆಗೈತಿ, ಇಷ್ಟು ಅಟೆಂಪ್ಟ್ ಅನ್ನೋದು ಆಗೋದು ಚಾನ್ಸ್ ಕಮ್ಮಿ ಐತಿ ಅಂದ್ರೆ, ಅವಾಗ ನೀವು ಆ ಮಾರ್ಕ್ ಮಾಡಿರ್ತಿರಲ್ಲ, ಅವನ್ನ ಟಿಕ್ ಮಾಡೋದು ಬೆಟರ್. ಯಾಕಂದ್ರೆ ನೀವು ಡೌಟ್ ಐತೆ ಅಂದ್ಕೊಳ್ಳಿ ಅವ್ನು ಟಿಕ್ ಮಾಡಿ ಹೋಗಿ ಆಮೇಲೆ ರಾಂಗ್ ಆಯ್ತಂದ್ರೆ ನೆಗೆಟಿವ್ ಮಾರ್ಕ್ಸ್ ಆಗುತ್ತಾ. ಯಾಕಂದ್ರೆ ನಿಮ್ದು ಅದನ್ನ ಬಿಟ್ಟು ಬೇರೆ ಕ್ವಶನ್ಸ್ ರೈಟ್ ಆಗಿ ಅದರಿಂದ ನೀವು ಮೈನಸ್ ಅಂದ್ರೆ ಸ್ವಲ್ಪ ಹಿಂದುಳಿಬೋದಲ್ಲ ಮಾರ್ಕ್ಸ್. ಸೊ ಹಂಗಾಗಿ ಬೆಟರ್ ಏನಂದ್ರೆ, ಸ್ಟಾರ್ಟಿಂಗ್ ಅವನ್ನ ಮಾರ್ಕ್ ಫಾರ್ ರಿವ್ಯೂ ಇರುತ್ತೆ, ಆಪ್ಷನ್ ಇರುತ್ತೆ ಅಲ್ಲಿ, ಮಾರ್ಕ್ ಫಾರ್ ರಿವ್ಯೂ ಅಂತೇಳಿ. ಟಿಕ್ ಹಾಕಿ ಮಾಡ್ಬೋದು, ಟಿಕ್ ಹಾಕಿನೂ ಮಾರ್ಕ್ ಮಾಡ್ಬೋದು, ಟಿಕ್ ಹಾಕಿನೂ ಮಾರ್ಕ್ ಮಾಡ್ಬೋದು. ನನ್ನ ಸಜೆಷನ್ ಕೇಳಿದ್ರೆ ಟಿಕ್ ಮಾಡಬೇಡ್ರಿ, ಟಿಕ್ ಮಾಡ್ದೇ ಮಾರ್ಕ್ ಫಾರ್ ರಿವ್ಯೂ ಕೊಡ್ರಿ. ಕೊಟ್ಟು ಲಾಸ್ಟಿಗೆ ಅವ್ನು ಚೆಕ್ ಮಾಡ್ರಿ. ಓಕೆನಾ. ಮತ್ತು ಮ್ಯಾಥ್ಸ್ ಹೋದ್ರೆ ಎಕ್ಸ್ಟ್ರಾ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಕೆಲವೊಂದು ಕ್ವಶನ್ ಇರ್ತಾವ, ಭಾಳ ದೊಡ್ಡ ಇರ್ತಾವ, ಮಾಡಕ್ಕೆ ಬರ್ತಿರುತ್ತೆ ನಿಮ್ಗೆ, ಬಟ್ ಭಾಳ ದೊಡ್ಡ ಇರ್ತಾವೆ. ನಿಮ್ಗೆ ಗೊತ್ತಿರುತ್ತೆ, ಓಕೆ ನಂಗೆ ಟೈಮ್ ತೊಗೊಳುತ್ತೆ. ಯಾಕಂದ್ರೆ ಎಲ್ಲ ಮಾಕ್ ಟೆಸ್ಟ್ ಕೊಟ್ಟಿರ್ತೀರಿ, ಪ್ರಾಕ್ಟೀಸ್ ಮಾಡಿರ್ತೀರಿ, ನಿಮ್ಗೆ ಗೊತ್ತಿರುತ್ತಾ ಯಾವ ಕ್ವಶನ್ ಟೈಮ್ ತಗೊಳುತ್ತಾ, ಯಾವ ಕ್ವಶನ್ ಟೈಮ್ ತಗೊಳ್ಳಂಗಿಲ್ಲ ಅಂತೇಳಿ. ಸೊ ಟೈಮ್ ತಗೊಳತೈತೆ ಅನ್ನೋಂಥ ಕ್ವಶನ್ ನಿಮ್ಗೆ ಏನಾರ ಬತ್ತಂದ್ರೆ ಅಲ್ಲಿ ಅದನ್ನು ಕೂಡ ಮಾರ್ಕ್ ಫಾರ್ ರಿವ್ಯೂ ಮಾಡಿ ಹೋಗ್ರಿ. ಅಲ್ಲಿ ನೀವು ಸ್ಟಾರ್ಟಿಂಗ್ ಟೈಮ್ ವೇಸ್ಟ್ ಮಾಡಿ ಲಾಸ್ಟಿಗೆ ಬೇರೆ ಈಸಿ ಇರೋ ಕ್ವಶನ್ ನೀವು ಟೈಮ್ ಕೊಡಕ್ಕೆ ಆಗಲಿಕ್ಕಂದ್ರೆ ವೇಸ್ಟ್. ಯಾಕಂದ್ರೆ ಆ ಒಂದು ಕ್ವಶನ್ ಮಾಡೋ ಜಾಗದಾಗ ನೀವು ಇನ್ನೊಂದು ಕಡೆ 2 ರಿಂದ 3 ಕ್ವಶನ್ ಕೂಡ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಒಂದು ಮಾಡೋಕ್ಕಿಂತ 2-3 ಮಾಡಿದ್ರೆ ನಿಮಗೆ ಜಾಸ್ತಿ ಮಾರ್ಕ್ಸ್ ಸಿಗುತ್ತಲ್ಲ. ಸೊ ಅವನು ಕೂಡ ಮಾರ್ಕ್ ಫಾರ್ ರಿವ್ಯೂ ಮಾಡ್ರಿ. ಮಾರ್ಕ್ ಫಾರ್ ರಿವ್ಯೂ ಅನ್ನೋದು ಭಾಳ ಬೆಸ್ಟ್ ಐತಿ ಪೇಪರ್ ಒಳಗೆ. ಅದನ್ನು ಭಾಳ ಜನ ಯೂಸ್ ಮಾಡಂಗಿಲ್ಲ. ನಾನು ನೋಡಿ ಕಣ್ಣಾರಿ ಭಾಳ ಜನ ಅದನ್ನು ಯೂಸೇ ಮಾಡಂಗಿಲ್ಲ. ಸೊ ಅದನ್ನು ಆ ಪಿಕ್ಚರ್ನ ಯೂಸ್ ಮಾಡ್ಕೊರಿ, ಅದನ್ನ ಯೂಸ್ ಮಾಡ್ಕೊರಿ. ಸೊ ಲಾಸ್ಟಿಗೆ ಗುಡ್ ಅಟೆಂಪ್ಟ್ ಎಷ್ಟಪ್ಪ ಅಂತಂದ್ರೆ, ನನ್ನ ಪ್ರಕಾರ ಒಂದು 85 ತನ ಗುಡ್ ಅಟೆಂಪ್ಟ್. ನೀವು ಏನಾರ ಎರರ್ ಕಮ್ಮಿ ಇದ್ದು ಅಂದ್ರೆ ಭಾರಿ ಅಟೆಂಪ್ಟ್. ಇಲ್ಲ ನಾ ಎರರ್ ಮಾಡಂಗಿಲ್ಲ ಒಂದು 75 to 80 ಗುಡ್ ಅಟೆಂಪ್ಟ್. ಬಟ್ ನನ್ನ ಪ್ರಕಾರ ಒಂದು 85 ಪ್ಲಸ್ ಭಾರಿ ಅಟೆಂಪ್ಟ್. ನಿಮ್ದು ಏನಾರ ಒಂದು 90% ಎಕ್ಯುರಸಿ ಇರುತ್ತೆ ಅಂದ್ರೆ ಬೆಸ್ಟ್. ನಿಮ್ದು 90% ಎಕ್ಯುರಸಿ ಐತೆ ಅಂದ್ರೆ 85 ಬೆಸ್ಟ್ ಅಟೆಂಪ್ಟ್. ಇಲ್ಲ 95 ಪ್ಲಸ್ ಎಕ್ಯುರಸಿ ಐತೆ ಅಂದ್ರೆ 75 ಮಾಡಿದ್ರು ಓಕೆ. ಬಟ್ 85 ತನ ಭಾರಿ ಬೆಸ್ಟ್ ಅಟೆಂಪ್ಟ್ ಇರುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮ್ ನೋಡಿರ್ಬೋದು 70 ತನ ಕಟ್ ಆಫ್ ಹೋಗಿತ್ತು, ಇನ್ನು ಪೀಟ್ ಆಗಿಲ್ಲ. ಪೀಟ್ ಆದ್ಮೇಲೆ ಇನ್ನೊಂದು ಕಟ್ ಆಫ್ ಜಾಸ್ತಿ ಆಗುತ್ತೆ, ಒಂದು 73-74 ಮಟ್ಟ ಹೋಗೋದು ಇವಾಗ ಕಟ್ ಆಫ್. ಸೊ ಭಾಳ ಹೈ ಕಟ್ ಆಫ್. ನೆನಪಿರಲಿ, ಒಂದು 85 ಆದ್ರೆ ಗುಡ್ ಅಟೆಂಪ್ಟ್. ಬಟ್ ಎಕ್ಯುರಸಿ ಅಟೆಂಪ್ಟ್ ಎಷ್ಟು ಅನ್ನೋದು ಇಂಪಾರ್ಟೆಂಟ್ ಇಲ್ಲ, ಎಕ್ಯುರಸಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನೀವು 85 ಟಿಕ್ ಮಾಡಿ ಅದ್ರೊಳಗೆ ತುಂಬ ಎರರ್ ಇದ್ದು ಅಂದ್ರೆ ವೇಸ್ಟ್ ಅದು. ಬಟ್ ಇಲ್ಲ ನೀವು 75 ಟಿಕ್ ಹಾಕಿ 75 ರೈಟ್ ಇದ್ದು ಅಂದ್ರೆ ಅದು ಬೆಸ್ಟ್, ಹೌದಲ್ಲ. ಸೊ ಹಂಗಾಗಿ ಎಷ್ಟು ಅಟೆಂಪ್ಟ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಕ್ಯುರಸಿ ಭಾಳ ಇಂಪಾರ್ಟೆಂಟ್. ಸೊ ಎಕ್ಯುರಸಿ ಮೇಂಟೈನ್ ಮಾಡ್ಕೊರಿ ಅಷ್ಟೇ, ಮತ್ತೇನಿಲ್ಲ. ಇಷ್ಟು ಟಿಪ್ಸ್ ನನಗೆ ಎಷ್ಟು ಅಂತ ಹೇಳೀನಿ. ಮಾರ್ಕ್ ಫಾರ್ ರಿವ್ಯೂನ ಬೆಸ್ಟ್ ಯೂಸ್ ಮಾಡ್ಕೊರಿ. ಎಕ್ಸಾಮ್ ನಾಳಿತಾರೆ, ಇವತ್ತು ರಾತ್ರಿ ಏನು ಮಾಡ್ಬೇಕು ಅನ್ನೋದು ಹೇಳ್ಬಿಡ್ತೀನಿ ನೋಡ್ರಿ. ಜಾಸ್ತಿ ಪ್ರೆಷರ್ ತೊಗೊಳಕೋಬೇಡ್ರಿ. ರಾತ್ರಿ ಎಷ್ಟಾಗುತ್ತೆ ಅಷ್ಟು ಫುಲ್ ಓದಾಕೋತ ಕುಂದ್ಬೇಡ್ರಿ. ಹೊಸವೇನು ಜಸ್ಟ್ ಏನಾರ ರಿವಿಷನ್ ಇತ್ತು, ನೀವು ನೋಟ್ಸ್ ಮಾಡಿದ್ದು ಒಂಥರ ಶಾರ್ಟ್ ನೋಟ್ಸ್ ಇರ್ತಾವೆ, ನೀವು ಮಾಡಿದ್ರಿ ಅಂದ್ರೆ ಅವನೊಂದ್ಸಲ ರಿವೈಸ್ ಮಾಡಿರಿ. ಹೊಸದೇನು ಓದಾಕ ಹೋಗ್ಬೇಡ್ರಿ. ಸಿಂಪಲ್ ರಾತ್ರಿ ಎಷ್ಟಾಗುತ್ತೆ ಅಷ್ಟು ನೀರು ಕುಡೀರಿ. 1 ಲೀಟರ್ ನೀರಾರ ಕುಡೀರಿ ಮಿನಿಮಮ್. ಹೊಟ್ಟೆ ತುಂಬ ಊಟ ಮಾಡಿರಿ, ರಾತ್ರಿ 1 ಲೀಟರ್ ಮಿನಿಮಮ್ ನೀರು ಕುಡೀರಿ. ಆಟೋಮೆಟಿಕ್ ನಿಮ್ಗೆ ಬೆಳಗ್ಗೆ ಜಲ್ದಿ ಎಚ್ಚರ ಆಗುತ್ತಾ. ಹೇಳ್ರಿ, ಆರಾಮ್ ಹೋಗ್ರಿ. ಸೆಂಟ್ರಿಗೆ ಒಂದು ಅರ್ಧ ತಾಸು ಮುಂಚೆನೇ ಹೋಗಿ ಕುಂದ್ರಿ. 1 ತಾಸು ಹೋದ್ರು ಬೆಟ್ರ. ನಾನು ಅಂತೂ ಅರ್ಧ ತಾಸು ಹೋಗಿದ್ದೆ, ಕೆಲವೊಮ್ಮೆ ಎಕ್ಸಾಕ್ಟ್ ಟೈಮ್ ಹೋಗಿನಿ. ಬಟ್ ಎಕ್ಸಾಮ್ಗೆ ನೀವು ಪರ್ಫೆಕ್ಟ್ ಟೈಮಿಗೆ ಹೋದ್ರೆ ಬೆಟ್ರ. ಒಂದು ಸ್ವಲ್ಪ ಜಲ್ದಿ ಹೋದ್ರೆ ಅಂದ್ರೆ ಭಾರಿ ಬೆಸ್ಟ್.
ಜಲ್ದಿ ಹೋದ್ರೆ ಅಂದ್ರೆ, ಯಾಕಂದ್ರೆ ಅಲ್ಲಿ ನಡಕೆಲ್ಲೋ ಟ್ರಾಫಿಕ್ ಇರ್ಬೋದು, ಎಲ್ಲೊಂದು ಕಡೆ ರೋಡ್ ಬಂದ್ ಆಗಿರ್ಬೋದು, ಗೊತ್ತಿಲ್ಲ ಎಕ್ಸಾಮ್ ಹೋಗುತ್ತೆ ನಮ್ಮ ಟೈಮ್ ಖರಾಬ್ ಇದ್ರೆ ಏನಾಗತ್ತಂದ್ರಿ. ಸೊ ಎಲ್ಲೊಂದು ಕಡೆ ರೋಡ್ ಬಂದಿರ್ಬೋದು, ಎಲ್ಲೊಂದು ಕಡೆ ಟ್ರಾಫಿಕ್ ಇರ್ಬೋದು, ಎಲ್ಲೊಂದು ಕಡೆ ಏನೋ ಆಗ್ಬೋದು, ಏನೇನೋ ಇರ್ತಾವ ಸಾಧ್ಯತೆ. ಬಸ್ ಹೋಗೋರು ಬಸ್ ಪಂಚರ್ ಆಗ್ಬಿಡ್ಬೋದು. ಖರಾಬ್ ಟೈಮ್ ಇತ್ತಂದ್ರೆ ಹೇಳ್ತೀನಿ, ಇರಂಗಿಲ್ಲ ಆಲ್ಮೋಸ್ಟ್ ಹಂಗೆ ಗೊತ್ತೈತಿ. ಬಟ್ ಆದಷ್ಟು ಜಲ್ದಿ ಹೋದ್ರೆ ಬೆಟ್ರ. ಒಂದು ಗಂಟೆ ಮುಂಚೆ ಹೋಗಿ ರೀಚ್ ಆಗಿಬಿಡ್ರಿ ಬೆಸ್ಟ್. ರಾತ್ರಿ ಏನು ಜಾಸ್ತಿ ಓದಾಕೋಬಿಡ್ರಿ. ಬೆಳಿಗ್ಗೆ ಮತ್ತು ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಸೆಂಟ್ರಿಗೆ ಹೋಗಿ ಒಂದು ಗಂಟೆ ಮುಂಚೆ ಹೋಗಿರ್ತಿರಲ್ಲ, ಅಲ್ಲಿ ಒಂದು ಸಾಧ್ಯ ಒಂದು ಅರ್ಧ ಲೀಟರ್ ಒಂದು ಲೀಟರ್ ನೀರು ಕುಡಿದು ಬಿಡ್ರಿ. ಕುಡಿದು ಒಳಗೆ ಕೂಡಲೇ ಒಳಗೆ ಹೋಗಿ ಮುಂಚೆ ವಾಶ್ರೂಮ್ಗೆ ಹೋಗಿ ಬಂದುಬಿಡ್ರಿ. ನೀರು ಕುಡಿದು ಒಳಗೆ ಹೋಗಿ ಒಂದು ತಾಸು ಮೊದಲು ನೀರು ಕುಡೀರಿ. ಒಳಗೆ ಹೋಗೋಕ್ಕಿಂತ ಮುಂಚೆ ವಾಶ್ರೂಮ್ ಒಳಗೆ ಹೋಗ್ಬಿಟ್ರಿ ಅಂದ್ರೆ ಒಳಗೆ ನೀವು ವಾಶ್ರೂಮ್ ಹೋಗೋಷ್ಕಿರಂಗಿಲ್ಲ, ನೀವು ನೀರು ಕುಡಿ ಹೋಗೋಷ್ಕಿರಂಗಿಲ್ಲ. ಯಾಕಂದ್ರೆ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಹಾಗಾಗಿ ವಾಶ್ರೂಮ್ ಹೋಗೋಷ್ಟು ಬರಂಗಿಲ್ಲ, ಈಗ ನೀರು ಕೂಡ ವರ್ಷಕ್ಕೆ ಬರಂಗಿಲ್ಲ. ಬೆಸ್ಟ್ ಸರಿ ಅಷ್ಟೇ, ಮತ್ತೇನಿಲ್ಲ. ಎಲ್ಲರಿಗೂ ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿರಿ. ಆಲ್ ದ ಬೆಸ್ಟ್. ಮತ್ತು ನಾಳೆ ಎಕ್ಸಾಮ್ ಸ್ಟಾರ್ಟ್ ಆಯ್ತಂದ್ರೆ ಎಕ್ಸಾಮ್ ಮುಗಿದು ಬಂದ್ಕೊಡ್ಲಿ ನಾನು ಆಲ್ಮೋಸ್ಟ್ ಎಷ್ಟು ಟ್ರೈ ಮಾಡ್ತೀನಿ. ಯಾವ ಥರ ಕ್ವಶನ್ ನೆಕ್ಸ್ಟ್ ಶಿಫ್ಟ್ ಯಾವ ಇರ್ತಾವಲ್ಲ ಅವ್ರಿಗೆ ಯಾವ ಥರ ಕ್ವಶನ್ಸ್ ಬಂದಾವ, ಹೆಂಗೆ ಬರ್ತಾವ, ಹೆಂಗೆ ಬರತ್ತಾವ, ಯಾವ ಥರ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು, ಯಾವ ಥರ ಮಾಡಬಾರ್ದು, ಎಲ್ಲದ್ರ ಬಗ್ಗೆ ವಿಡಿಯೋ ಮಾಡೇ ಮಾಡ್ತೀನಿ. ಎಷ್ಟು ಟ್ರೈ ಮಾಡ್ತೀನಿ ಪಕ್ಕ. ಡೈಲಿ ವಿಡಿಯೋ ಹಾಕೋದ್ರ ಬಗ್ಗೆ ಯಾವ ಥರ ಕ್ವಶನ್ ಬರುತ್ತೆ, ಯಾವ ಥರ ಕ್ವಶನ್ಸ್ ಇಲ್ಲ ಅಂದರೆ ಸರ್ ಸಿಗೋಣ ಅಂತ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿ ತನಕ ಓಕೆ ಏನು ಜಾಸ್ತಿ ಓದಾಕೋ ಮುಂದೆ ಎಕ್ಸಾಮ್ ಥರ ಓದ್ರಿ. ಬಟ್ ನಾಡಿದವರ ಲಿಮಿಟೆಡ್ ಓದ್ರಿ, ಓದಲ್ ಬೇಡ ಓದ್ರಿ, ಲಿಮಿಟೆಡ್ ಓದ್ರಿ. ಏನು ಓದಿರಲ್ಲ ಅದನ್ನೇ ವಾಪಸ್ ರಿವೈಸ್ ಮಾಡಿರಿ. ಮ್ಯಾಥ್ಸ್ ಎಲ್ಲ ಫಾರ್ಮುಲಾ ರಿವೈಸ್ ಮಾಡಿರಿ. ರೀಸನಿಂಗ್ದು ಕಾನ್ಸೆಪ್ಟ್ ಯಾವ ನಿಮ್ಗೆ ಡೌಟ್ ಇದ್ರೆ ಅವ್ನು ರಿವೈಸ್ ಮಾಡಿರಿ. GK ಸೈನ್ಸ್ಕ ನೀವೇನು ನೋಟ್ಸ್ ನಿಮ್ಮ ಹ್ಯಾಂಡ್ ರಿಟರ್ನ್ ನೋಟ್ಸ್ ಮಾಡಿದ್ರಿ ಅಂದ್ರೆ ಅದನ್ನ ರಿವೈಸ್ ಮಾಡಿರಿ. ಹೊಸ ಮೆಟೀರಿಯಲ್ ಓದಕ್ಕೆ ಹೋಗ್ಬೇಡ್ರಿ. ನಿಮ್ಮ ರಿಟರ್ನ್ ನೋಟ್ಸ್ ಇರ್ತಾರೆ ಅದನ್ನ ರಿವೈಸ್ ಮಾಡಿರಿ ಅಷ್ಟೇ. ಮತ್ತೇನಿಲ್ಲ. ಇವಾಗ ಮಾಕ್ ಟೆಸ್ಟ್ ಹಾಕ್ಬೇಡ್ರಿ ಅದು. ಇವಾಗ ನಾಳೆ ಎಕ್ಸಾಮ್ ಐತೆ, ಇವತ್ತು ಯಾರೋ ಮಾಕ್ ಟೆಸ್ಟ್ ಹಾಕಕ್ಕೆ ಹೋಗ್ಬೇಡ್ರಿ ಅಷ್ಟೇ. ಸಿವಿಲ್ ಮುಂದೆ ನೋಡಿದಾಗ ಅಲ್ಲಿ ತನಕ ಓದ್ಕೊಂತೀರಿ. ಬೈ ಬೈ, ಟೇಕ್ ಕೇರ್, ಸಿ ಯು ಆಲ್.